ಜಾವಲ್ಲಿ ಧ್ವನಿಗರ್ಜನಂಬುಗಸುರ್ ಸಾರಂಗಯೂಥಂಬುಗ ನಾವಿಲ್ಲಿಂದ್ರಶರಾಸನಂಬುಗ ಸರೋಜಾಕ್ಷುಂಡು ಮೇಘಂಬುಗ ದಾವಿದ್ಯುಲ್ಲತ ಭಂಗಿ ನಿಂತಿ ಸುರಜಿದ್ದಾವಾಗ್ನಿಮಗ್ನಂಬುಗಾನ್ ಬ್ರಾವೃತ್ಕಾಲಮುನೇಸೆ ಬಾಣಚಯಮಂಬಶೀಕರ ಶ್ರೇಣಿಗಾನ್. ದುರ್ಮಾರ್ಗಿಗಳಾಗಿ ಅಟ್ಟಹಾಸದಿಂದ ಕೂಡಿ ಮೆರೆಯುತ್ತಾ ಇರ್ತಕ್ಕಂತಹ ಧನುಜರು ಅನ್ನತಕ್ಕಂತಹ ದಾವಾಗ್ನಿಯನ್ನ ಆರಿಸಲಿಕ್ಕೆ ಬಂದಂತಹ ಪ್ರಾವೃಟ್ ಕಾಲ ಅಂತಂದ್ರೆ ಮಳೆಗಾಲವೋ ಎಂಬಂತೆ ಇತ್ತು ಆ ಯುದ್ಧದ ಒಂದು ದೃಶ್ಯ. ಅದು ಹೇಗೆ ಅದಕ್ಕೆ ಹೋಲಿಸಿದ್ದಾರಪ್ಪ ಅಂತಂದ್ರೆ ಜಾವಲ್ಲಿ ಧ್ವನಿ ಗರ್ಜನಂಬುಗ. ಅವಳು ಬಿಲ್ಲನ ಹೆದೆಯನ್ನ ಏರಿಸಿ ಎಳೆದು ಬಾಣಪ್ರಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಜಾವಲ್ಲಿ ಆ ಬಿಲ್ಲಿನ ಹೆದೆಯ ಶಬ್ದ ಗುಡುಗು ಸಿಡಿಲುಗಳಂತೆ ಕೇಳಿಸ್ತಾ ಇತ್ತಂತೆ. ಸುರಲ್ ಸಾರಂಗಯೂಥಂಬುಗ, ಆಕಾಶದಲ್ಲಿ ನೆರೆದಿದ್ದಾರೆ ಸುರರು ದುಷ್ಟ ಸಂಹಾರವನ್ನ ನೋಡ್ಲಿಕ್ಕಾಗಿ. ಅವರೆಲ್ಲ ಕಾಯ್ತಾ ಇದ್ದಾರೆ. ಅವರು ಸಾರಂಗಯೂಥ ಅಂತಂದ್ರೆ ಚಾತಕ ಪಕ್ಷಿಗಳ ಒಂದು ಗುಂಪಿನಂತೆ ಕಾಣ್ತಾ ಇದ್ದಾರೆ. ಅವರ ಆಸೆ ಅನ್ನತಕ್ಕಂತಹ ಬಾಯಾರಿಕೆ ತೀರಬೇಕು, ಧನುಜರ ಅಣಗಬೇಕು ಅನ್ನತಕ್ಕಂತಹ ಅವರ ಆಸೆ ಅನ್ನತಕ್ಕಂಥ ಬಾಯಾರಿಕೆ ಇಲ್ಲಿ ಅಣಗಬೇಕು. ಸಾರಂಗ ಅನ್ನೋದಕ್ಕೆ ಬಹಳ ಅರ್ಥಗಳೇ ಇದೆ. ಆನೆ, ಜಿಂಕೆ, ದುಂಬಿ, ಚಾತಕ ಪಕ್ಷಿ, ಕೋಗಿಲೆ ಮುಂತಾದ ನಾನಾ ಅರ್ಥಗಳಿದೆ. ಆದರೆ ಇಲ್ಲಿ ಪ್ರಾವೃಟ್ ಕಾಲ ಹೇಳಿರೋದ್ರಿಂದ ಸಾರಂಗಯೂಥಂಬುಗ ಅಂತಂದ್ರೆ ಅದು ಚಾತಕ ಪಕ್ಷಿಗಳ ಗುಂಪಾಗಿ ನಿಂತಿದ್ದಾರೆ ಆಕಾಶದಲ್ಲಿ ಸುರಲೋಕದವರು. ಆ ವಿಲ್ಲು ಇಂದ್ರಶರಾಸನಂಬುಗ, ಆ ಸತ್ಯಭಾಮಾದೇವಿ ಧರಿಸಿರತಕ್ಕಂತಹ ಬಿಲ್ಲು ಇಂದ್ರಶರಾಸನ ಅಂದ್ರೆ ಕಾಮನ ಬಿಲ್ಲಿನಂತೆ ಕಂಗೊಳಿಸ್ತಾ ಇದ್ದೆ. ಸರೋಜಾಕ್ಷುಂಡು ಮೇಘಂಬುಗ, ನೀಲಮೇಘ ಶ್ಯಾಮನಾದಂತಹ ಕೃಷ್ಣ ಮೇಘದಂತೆ ಕಂಗೊಳಿಸ್ತಾ ಇದ್ದಾನೆ. ತಾ ವಿದ್ಯುಲ್ಲತ ಭಂಗಿ, ಇಂತಿ ಅಂದ್ರೆ ಈ ಸ್ತ್ರೀ ಸತ್ಯಭಾಮಾದೇವಿ ಆ ನೀಲಮೇಘ ಶ್ಯಾಮನಾದಂತಹ ಕೃಷ್ಣನೊಡನೆ ಇರುವಾಗ ಅವನೊಡನೆ ಮೇಘಗಳ ನಡುವೆ ಇರತಕ್ಕಂತಹ ವಿದ್ಯುಲ್ಲತೆಯ ಭಂಗಿಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ಸುರಜಿದ್ದಾವಾಗ್ನಿಮಗ್ನಂಬುಗ, ಆ ದುಷ್ಟ ಧನುಜರೆಂಬ ದಾವಾಗ್ನಿಯನ್ನ ಆರಿಸಬೇಕು ಅನ್ನೋದಕ್ಕಾಗಿ ಪ್ರಾವೃಟ್ ಕಾಲ ಮುನೇಸೆ ಬಾಣಚಯ ಅಂಬಶೀಕರ ಶ್ರೇಣಿಗಾನ್, ಅದು ಮಳೆಗಾಲದಂತೆ ಶೋಭಿಸ್ತಾ ಇದೆ ಆ ದೃಶ್ಯ. ಆ ಸತ್ಯಭಾಮಾದೇವಿ ಬಿಡ್ತಾ ಇರತಕ್ಕಂಥ ಬಾಣಚಯ ವರ್ಷಾಕಾಲದಲ್ಲಿ ಸುರಿತಕ್ಕಂತಹ ವರ್ಷಧಾರೆಯಂತೆ ಇದೆ. ಎಡಬಿಡದೆ ಬಾಣವರ್ಷವನ್ನ ಸುರಿಸ್ತಾ ಇದ್ದಾಳೆ ಸತ್ಯಭಾಮಾದೇವಿ. ಯುದ್ಧ ಮಾಡ್ತಾ ಇರತಕ್ಕಂಥ ಸತ್ಯಭಾಮಾದೇವಿಯ ಭಂಗಿ ಕೃಷ್ಣನಿಗೆ ಒಂದು ರೀತಿಯಲ್ಲಿ ಕಾಣ್ತಾ ಇದೆ, ನರಕಾಸುರನಿಗೆ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಅವಳ ಮುಖದ ಚೆಲುವು ಎಲ್ಲ ಕೃಷ್ಣನಿಗೆ ಶೃಂಗಾರ ಭಾವಗಳನ್ನ ಉದ್ದೀಪಿಸ್ತಾ ಇದ್ರೆ ನರಕಾಸುರನಿಗೆ ಭಯಂಕರವಾಗಿ ಕಾಣಿಸ್ತಾ ಇದ್ದಾಳೆ ಆ ಸತ್ಯಭಾಮೆ. ಅದರ ವರ್ಣನೆಯನ್ನು ನೋಡೋಣ. ರಾಕೇಂದು ಬಿಂಬಮೈ ರವಿಬಿಂಬಮೈಯೊಪ್ಪ ನೀರಜಾತೆ ಕ್ಷಣ ನೆಮ್ಮುಗಂಬು ಕಂದರ್ಪಕೇತುವೈ ಘನಧೂಮಕೇತುವೈ ಅಲರು ಬೂಂಬೋಡಿ ಚೇಲಾಂಚಲಂಬು ಭಾವಜು ಪರಿಧಿಯೈ ಪ್ರಳಯಾರ್ಕು ಪರಿಧಿಯೈ ಮೆರೆಯುನಾ ಕೃಷ್ಣಮೈ ಮೇಲತ ಚಾಪ ಅಮೃತ ಪ್ರವಾಹಮೈ ಅನಲ ಸಂದೋಹಮೈ ತನರಾರು ನಿಂತಿ ಸಂದರ್ಶನಂಬು ಹರ್ಷದಾಯೈ ಮಹಾರೋಷದಾಯೈ ಪರಗು ಮುದ್ದರಾಲಿ ಬಾಣವೃಷ್ಟಿ ಹರಿಕಿ ನರಿಕಿಂಜೂಡ ನಂದಂದ ಶೃಂಗಾರ ವೀರರಸ ಮುಲುಲಿ ವಿಸ್ತರಿಲ್ಲ. ನೀರಜಾತೆ ಕ್ಷಣ ನೆಮ್ಮೊಗಂಬು, ಆ ಕಮಲ ನಯನೆಯಾದಂತಹ ಅವಳ ಸುಂದರವಾದಂತಹ ಮುಖ ರಾಕೇಂದು ಬಿಂಬಮೈ, ಕೃಷ್ಣನಿಗೆ ಪೌರ್ಣಿಮೆಯ ಚಂದ್ರನಂತೆ ತಂಪಾದ ಕಿರಣಗಳಿಂದ ಕೂಡಿದಂತಹ ಚಂದ್ರಬಿಂಬದಂತೆ ಕಾಣಿಸ್ತಾ ಇದೆ. ರವಿಬಿಂಬಮೈಯೊಪ್ಪ, ಚಂಡ ಕಿರಣನಾದ ಉಗ್ರ ಪ್ರತಾಪನಾದಂತಹ ಸೂರ್ಯಬಿಂಬದಂತೆ ನರಕಾಸುರನಿಗೆ ಕಾಣಿಸ್ತಾ ಇದೆ.
ಕಂದರ್ಪಕೇತುವೈ ಘನಧೂಮಕೇತುವೈ ಅಲರುಭೂಬೋಡಿ ಚೇಲಾಂಚಲಂಬು. ನಿಂತು ಅವಳು ಯುದ್ಧ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೇ ಸೊಂಟಕ್ಕೆ ಸೆರಗು ಬಿಗಿದಿದ್ರೂ ಕೂಡ ಸೆರಗಿನಂಚು ಗಾಳಿಗೆ ಹಾರ್ತಾ ಇದೆ. ಅದು ಕೃಷ್ಣನಿಗೆ ಕಂದರ್ಪಕೇತುವಿನಂತೆ ಅಂತಂದ್ರೆ ಮನ್ಮಥನ ಧ್ವಜವೋ ಎಂಬಂತೆ ಅವನಿಗೆ ಭಾವನೆ ಬರ್ತಾ ಇದೆ. ಘನ ಧೂಮಕೇತುವೈ, ಆ ಪೂಬೋಡಿ ಅಂತಾರೆ, ಅಂದ್ರೆ ಸುಮಕೋಮಲೆಯಾದಂತಹ ಸತ್ಯಭಾಮಾದೇವಿಯ ಸೀರೆಯ ಸೆರಗು ಕೃಷ್ಣನಿಗೆ ಮನ್ಮಥ ಧ್ವಜದ ರೀತಿಯಲ್ಲಿ ಕಾಣಿಸಿದ್ರೆ ನರಕಾಸುರನಿಗೆ ಘನ ಧೂಮಕೇತುವಿನಂತೆ ಗೋಚರಿಸ್ತಾ ಇದೆ. ಭಾವಜು ಪರಿಧಿಯೈ ಪ್ರಳಯಾರ್ಕು ಪರಿಧಿಯೈ ಮೆರೆಯುನ ಕೃಷ್ಣಮಯಿ ಮೆಲತ ಚಾಪ. ಈಕೆ ಆ ತನ್ನ ಧನುಸ್ಸನ್ನ ಬಗ್ಗಿಸಿ ಬಾಣ ಪ್ರಯೋಗ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ವಲಯಾಕಾರವನ್ನ ತಾಳ್ತಾ ಇದೆ. ಭಾವಜು ಪರಿಧಿಯೈ ಅಂದ್ರೆ ಮನ್ಮಥನ ಒಂದು ಶೃಂಗಾರ ಪರಿಧಿಯಂತೆ ಕೃಷ್ಣನಿಗೆ ಗೋಚರಿಸಿದರೆ, ಪ್ರಳಯ ಕಾಲದ ಚಂಡ ಭಾಸ್ಕರನ ಒಂದು ಗೋಳದಂತೆ ನರಕಾಸುರನಿಗೆ ತೋರ್ತಾ ಇದೆ. ಅಮೃತ ಪ್ರವಾಹಮೈ ಅನಲ ಸಂದೋಹಮೈ ತನರಾರು ನಿಂತಿ ಸಂದರ್ಶನಂಬು. ಈ ಇಂತಿ, ಈ ಸ್ತ್ರೀಯ ಸಂದರ್ಶನ ಅಂದ್ರೆ ಅವಳ ಕಣ್ಣಿನ ನೋಟಗಳು ಅಮೃತ ಪ್ರವಾಹದಂತೆ ಗೋಚರವಾಗ್ತಾ ಇದೆ ಕೃಷ್ಣನಿಗೆ. ಅನಲ ಸಂದೋಹಮೈ, ಬೆಂಕಿಯ ಜ್ವಾಲೆಗಳನ್ನ ಊಳ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಆಕೆಯ ಒಂದು ನೋಟ, ಅಷ್ಟು ತೀವ್ರವಾಗಿದೆ ನರಕಾಸುರನ ಮೇಲೆ. ಹರ್ಷದಾಯೈ ಮಹಾರೋಷದಾಯೈ, ಕೃಷ್ಣನಿಗೋ ತನ್ನ ಪತ್ನಿಯ ಆ ಒಂದು ವೀರಾವೇಶದಿಂದ ಕೂಡಿದಂತಹ ಭಂಗಿ ಹರ್ಷದಾಯಕವಾಗಿದೆ. ನರಕಾಸುರನಿಗೆ ಕೋಪ ಉಕ್ಕಿ ಬರ್ತಾ ಇದೆ, ಮಹಾರೋಷದಾಯಕವಾಗಿದೆ. ಪರಗು ಮುದ್ದರಾಲಿ ಬಾಣವೃಷ್ಟಿ, ಆ ಮುದ್ದಿನ ಆ ಹೆಣ್ಣಿನ ಬಾಣವೃಷ್ಟಿ ಹರಿಗೆ ಎಲ್ಲವೂ ಆಮೋದ ಪ್ರಮೋದಗಳನ್ನು ಒದಗಿಸೋ ರೀತಿಯಲ್ಲಿ, ಆಮೋದ ಪ್ರಮೋದಗಳನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಆನಂದದಾಯಕವಾಗಿದ್ರೆ, ಆ ನರಕಾಸುರನಿಗೆ ವೀರರಸದಿಂದ ಕೂಡಿ ಬಾಣವೃಷ್ಟಿ ನೋಡಿದ್ರೆ ಅಷ್ಟು ವರ್ಷದ ಅಂತಂದ್ರೆ ಮಳೆಯಂತೆ ಬರ್ತಾ ಇದೆ. ಅವಳ ಕಣ್ಣಿನ ದೃಷ್ಟಿ ನೋಡಿದ್ರೆ ವೀರಾವೇಶದಿಂದ ಕೂಡಿದೆ. ಈ ರೀತಿಯಾಗಿ ಹರಿಗೆ ಒಂದು ರೀತಿಯ ಭಾವಗಳನ್ನು ಹುಟ್ಟಿಸ್ತಾ ಇದೆ, ಶೃಂಗಾರ ಭಾವವನ್ನು ಹುಟ್ಟಿಸ್ತಾ ಇದೆ. ಅವಳ ವೀರರಸದಿಂದ ಕೂಡಿದಂತಹ ಆಕೆಯ ಭಂಗಿ ನರಕಾಸುರನಲ್ಲಿ ಕೋಪವನ್ನು ಉಂಟು ಮಾಡ್ತಾ ಇದೆ. ಇವ್ವಿಧಂಬುನ ಅಯ್ಯವಸರಂಬುನ ಅಂದರೆ ಆ ಸಂದರ್ಭದಲ್ಲಿ ಮುಂದೆ ನರಕಾಸುರ ಹೇಗೆ ಪ್ರವರ್ತಿಸಿದ ಅದನ್ನು ನೋಡು. ಶಂಪಾಲತಾಭ ಬಿಡಿತ ಪುಟಂಪರಚೆ ಘೋರ ದಾನವಾಣಿ ಕಂಬುಲ್ ಪೆಂಪರಿಚಿ ಸನ್ನಾಹಂಬುಲ ಪೊಂಪರಚಿ ಭೂಸುತನಿ ವೆನುಕಂಜೊಚ್ಚೆನ್ ವಿಚ್ಚೆನ್. ಶಂಪಾಲತಾಭ ಬಿಡಿತಪು ಅಂದ್ರೆ ಸಿಡಿಲು ಮಿಂಚಿನ ಲತೆಗಳಂತೆ, ಸಿಡಿಲಿನ ಒಂದು ತೀವ್ರವಾದಂಥ ಲತೆಯಂತೆ ಪಂಪರಚೆ, ಆ ಬಾಣ ವರ್ಷಗಳು ಒಳ್ಳೆ ಮಿಂಚಿನ ಬಳ್ಳಿಗಳೇನೋ ಅನ್ನೋ ಹಾಗೆ ಕಣ್ಣಿಗೆ ಪಳಚ್ಚಂತ ತೂರ್ತಾ ಇವೆ. ಘೋರ ದಾನವಾಣಿ ಕಂಬುಲ್, ಆ ಘೋರವಾದಂತಹ ದಾನವರು ರಾಕ್ಷಸರ ಸೈನ್ಯ, ಆನೀಕ ಅಂದ್ರೆ ಸೈನ್ಯವೆಲ್ಲವೂ ಕೂಡ ಬೆಂಪರಿಚಿ ಹೆದರ್ಕೊಳ್ತಾ ಇರ್ತಾರೆ. ಹೆದರ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ಅವರೆಲ್ಲಾರು ಭೂಸುತನಿ ವೆನಕಂ ಜೊಚ್ಚನ್ ವಿಚ್ಚನ್, ಆ ಭೂಸುತನಾದಂಥ ನರಕಾಸುರನ ಹಿಂದೆ ಹೋಗಿ ಅಡಗಿಕೊಳ್ತಾ ಇದೆ ಆ ದಾನವರ ಸೇನೆ ಎಲ್ಲವೂ. ಈ ಸತ್ಯಭಾಮಾದೇವಿ ಬಿಡ್ತಾ ಇರತಕ್ಕಂತಹ ಒಂದು ಮಿಂಚಿನ ಬಳ್ಳಿಗಳಂತೆ ರಿವ್ ಅಂತ ಒಂದರ ಹಿಂದೆ ಒಂದು ಬರ್ತಾ ಇದೆ ಬಾಣಗಳು. ಆ ಬಾಣಗಳ ವರ್ಷಾಘಾತಕ್ಕೆ ತಡೆಯಲಾರದೆ ನರಕಾಸುರನ ಹಿಂದೆ ಹೋಗಿ ಅಡಗಿಕೊಂಡರು. ಅಯ್ಯವಸರಂಬುನಂ ಕಂಸ ಸಂಹಾರಿ ಮನೋಹರಿಣಿಂಜೂಚಿ ಸಂತೋಷಕಾರಿಯುಂ ಗರುಣಾರಸಾವಲೋಕನ ಪ್ರಸಾರಿಯು ಮಧುರ ವಚನ ಸುಧಾರಸ ವಿಸಾರಿಯುಂ ದದೀಯ ಸಮರ ಸನ್ನಾಹ ನಿವಾರಿಯು ನೈ ಇಟ್ಲನಿಯೇ. ಆ ಸಂದರ್ಭದಲ್ಲಿ ಸತ್ಯಭಾಮಾದೇವಿಯ ಶೌರ್ಯವನ್ನು ನೋಡಿದಂತಹ ಈ ಕಂಸ ಸಂಹಾರಿಯಾದಂತಹ ಕೃಷ್ಣ ಆ ಮನೋಹರ ಹಾರಿಣಿಯನ್ನ, ತನ್ನ ಪ್ರಿಯೆಯನ್ನ ಕಂಡು ಸಂತೋಷಕಾರಿಯಾದಂತಹ ಕರುಣಾರಸ
ಪೂರಿತವಾದ ನೋಟಗಳಿಂದ ಅವಳನ್ನ ನೋಡುತ್ತಾ ಸುಧಾರಸವನ್ನ ತುಳುಕಿಸ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಮಧುರ ವಚನಗಳಿಂದ ಅವಳೊಡನೆ ಸಂಭಾಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಅವಳ ಸಮರಸನ್ನಾಹವನ್ನ ಸ್ವಲ್ಪ ಅವಳ ವೀರಾವೇಶವನ್ನ ಸ್ವಲ್ಪ ನಿವಾರಿಸೋಣ, ಸಾಕು ಮಾಡೋಣ ಅಂತ ಅವನ ಯೋಚನೆ ಇರ್ಬೋದು. ಅದರಿಂದ ತದೀಯ ಸಮರಸನ್ನಾಹ ನಿವಾರಿಯುನೈ ಇಟ್ಲನಿ, ಅವಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂದ್ಕೊಂಡೇನೋ ಅವಳೆಡೆಗೆ ತಿರುಗಿ ಪ್ರೀತಿಯಿಂದ ಮಧುರವಾದ ಮಾತುಗಳನ್ನಾಡಿದ. ಕೊಮ್ಮಾದಾನವನಾಥುನಿ ಕೊಮ್ಮ ಹೌಮನು ಕುಂದೊಲಗೆನ್ ಗುರು ವಿಜಯಮುಂಗೈ ಕೊಮ್ಮ ಮೆಚ್ಚಿತಿ ನಿಚ್ಚೆದಂಗೊಮ್ಮ ಆಭರಣములు ನೀವು ಗೋರಿನವೆಲ್ಲನ್. ಸತ್ಯಭಾಮೆ, ನೀನು ಬಿಡ್ತಾ ಇರ್ತಕ್ಕಂತಹ ಬಾಣ ಪರಂಪರೆಗಳನ್ನ ತಡೆಯಲಾರದೆ ಆ ದಾನವನಾಥನಾದಂಥ ನರಕಾಸುರನ ಆಹವ ಅಂತಂದ್ರೆ ಕೊಮ್ಮಾಹವಮನಕು ತೊಲಗೆ ಅಂತಂದ್ರೆ ಅವನ ಸೈನ್ಯವೆಲ್ಲನೂ ಕೂಡ ಸ್ವಲ್ಪ ಹಿಂದೆ ಸರಿದಿದೆ. ನಿನಗೆ ದೊಡ್ಡದಾದಂತಹ ವಿಜಯ ಪಡೆದಿದ್ದೀಯ. ನೀನು ಮೆಚ್ಚಿಕೊಂಡೆ ನಿನ್ನ ಈ ಒಂದು ವೀರಾವೇಶದಿಂದ ಕೂಡಿದಂತಹ ನಿನ್ನ ಈ ಹೋರಾಟ, ಅದೇ ರೀತಿ ನಿನ್ನ ವಿಜಯ ಎರಡೂ ಕೂಡ ಆನಂದಕರವಾಗಿದೆ. ಇಚ್ಛೆದಂಗೊಮ್ಮಾಭರಣములును ನೀವು ಗೋರಿನವೆಲ್ಲನ್, ಇದಕ್ಕೆ ಬಹುಮಾನಪೂರ್ವಕವಾಗಿ ನಾನು ನೀನು ಕೋರಿದ ಆಭರಣಗಳನ್ನು ಕೊಡ್ತೀನಿ. ಏನು ಬೇಕು ಹೇಳು. ಎಷ್ಟು ವೀರಾವೇಶದಿಂದ ಎಷ್ಟು ಚೆನ್ನಾಗಿ ಹೋರಾಡಿದ್ದೀಯಲ್ಲ ನೀನು. ಮೆಚ್ಚಿದೆ ನಿನ್ನ ಸಾಹಸಕ್ಕೆ, ಮೆಚ್ಚಿದೆ ನಿನ್ನ ಈ ಹೋರಾಟಕ್ಕೆ. ನೀನೇನು ಆಭರಣ ಕೊಡ್ಕೊಳ್ತೀಯೋ ಆ ಆಭರಣಗಳನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈ ಕಂಸಾರಿ. ಅಂತೂ ಆಗ್ಲಿಂದನೂ ಕೂಡ ಇಲ್ಲಿಯವರೆಗೂ ಸ್ತ್ರೀಯರು ಅಂದರೆ ಆಭರಣ ಪ್ರಿಯೆಯರು. ಅವರನ್ನು ತೃಪ್ತಿಪಡಿಸ್ಲಿಕ್ಕೆ ಗಂಡಂದರು ಕೊಡ್ತಾ ಇರತಕ್ಕಂತಹ, ಆಗಾಗ ಕೊಡಿಸ್ಬೇಕಾಗಿರ್ತಕ್ಕಂತಹ ಆಭರಣಗಳ ಒಂದು ಸೂಚನೆಯನ್ನು ಇಲ್ಲಿ ಕೃಷ್ಣ ಕೂಡ ಕೊಟ್ಟುಬಿಟ್ಟ. అని పలికి సమ్మోహన రూపంబులును మోహన దీపంబులును దూరు కృత చిత్త విక్షేపంబులునైన సల్లాపంబులం గళావతిం దద్దయుం బెద్దరీకంబునేసి తత్కరకిసలయోల్లసిత బాణాసనంబు మరలు నందుకొనియే అప్పుడు సురవైరి మురవైరి కిట్లనియే. ಕೃಷ್ಣ ಪರಮಾತ್ಮ ತನ್ನ ಪ್ರಿಯೆಯಾದ ಸತ್ಯಭಾಮಾದೇವಿಗೆ ಬಹುಮಾನಗಳನ್ನು ಕೊಡ್ತೀನಿ, ಬಹಳ ಚೆನ್ನಾಗಿ ನೀನು ಯುದ್ಧ ಮಾಡಿದೆ ಅಂತ ಸಮ್ಮಾನ ರೂಪವಾದಂತಹ ಮತ್ತು ಮೋಹನ ದೀಪಗಳಾದಂತಹ ಅಂತಂದರೆ ಮೋಹಕತ್ವವನ್ನು ಅವಳಲ್ಲಿ ಉದ್ದೀಪಿಸ್ತಕ್ಕಂತಹ ದೂರೀಕೃತ ಚಿತ್ತ ವಿಕ್ಷೇಪಂಬುಲುನೈನ ಅಂದರೆ ಅವಳ ಚಿತ್ತ ಕ್ಷೋಭೆಗೊಂಡಿತ್ತು. ಇಷ್ಟೊತ್ತು ರೋಷಾವೇಶದಿಂದ ಹೋರಾಡ್ತಾ ಇದ್ಲಲ್ಲ, ಈಗ ಸ್ವಲ್ಪ ಅವಳ ಮನಸ್ಸಿಗೂ ಕೂಡ ಹಾಯಿ ಅನಿಸ್ತಕ್ಕಂತಹ ಸಲ್ಲಾಪಗಳಿಂದ ಆ ಕಲಾವತಿಯಾದಂತಹ ಸತ್ಯಭಾಮಾದೇವಿಯನ್ನು ಬಹಳ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಬಹುಕರಿಸಿ ತತ್ಕರಕಿಸಲಯೋಲ್ಲಸಿತ ಬಾಣಾಸನ್ನಂಬು, ಆಕೆಯ ಕೈಯಲ್ಲಿದ್ದಂತಹ ಧನುಸ್ಸು ಮತ್ತು ಬಾಣಾಸನ ಅಂತಂದರೆ ಧನಸ್ಸನ್ನು ಮರಳನಂದು ಕೊನೆಯೇ ತಾನು ಇಸ್ಕೊಂಡ. ಇಷ್ಟೊತ್ತು ಸತ್ಯಭಾಮಾದೇವಿಯ ಪ್ರತಾಪ ಕಂಡಿದ್ದಾಯಿತು. ಈಗ ಕೃಷ್ಣ ಅವಳ ಕೋಮಲವಾದ ಕರಪಲ್ಲವಗಳಿಂದ ಆ ಧನಸ್ಸನ್ನು ತಾನು ಮರಳಿ ತೆಗೆದುಕೊಂಡ. ಅప్పుడు ಸುರವೈರಿ ಮುರವೈರಿ ಕಿಟ್ಲನಿಯೇ, ಆಗ ಆ ಸುರವೈರಿಯಾದಂಥ ನರಕಾಸುರ ಮುರವೈರಿಯನ್ನು ಕಂಡು ಸ್ವಲ್ಪ ಹಾಸ್ಯ ಮಾಡ್ತಾನೆ, ಅವಹೇಳನ ಮಾಡ್ತಾನೆ. మగువ మగవారి ముందర మగతనములు సూపరణము మానుట నీకున్ మగధనముగాదు ధనుజులు మకువల దెసంజనరు ಮಗಲ ಗುಟಹರಿ. ಆ ನರಕಾಸುರ ಶ್ರೀಹರಿಯನ್ನು ಕಂಡು ಅವಹೇಳನ ಮಾಡ್ತಾ ಇದ್ದಾನೆ. ಮಗುವ ಅಂದರೆ ನಿನ್ನ ಪತ್ನಿ ಸ್ತ್ರೀಯವಳು ಮಗವಾರಿ ಮುಂದರ ಅಂದರೆ ಗಂಡಸರ ಮುಂದೆ ನಿಂತು ಯೋಧರ ಮುಂದೆ ಯುದ್ಧ ಮಾಡ್ತಾ ಇದ್ದಾಳಲ್ಲ, ಅವಳು ಮಗತನಮುಲು ಸೂಪ, ವೀರಾವಯಸದಿಂದ ಅವಳ ಪುರುಷತ್ವವನ್ನು ಆವಾಹಿಸ್ಕೊಂಡು ಅವಳು ಹೋರಾಡ್ತಾ ಇದ್ದಾಳೆ.
ರಣಮು ಮಾನುಟ ನೀಕುನ್ ಮಗತನಮುಗಾದು. ನೀನು ಯುದ್ಧ ಮಾಡದೆ ಸುಮ್ಮನೆ ಕೈ ಕಟ್ಕೊಂಡು ನಿಂತಿದೆಯಲ್ಲ, ನಿನ್ನ ಗಂಡಸ್ತನ ತೋರಿಸ್ಬೇಕು ತಾನೆ ನೀನು. ಇದು ನಿನಗೆ ಒಪ್ತಾ ಇಲ್ಲ. ಧನುಜುಲು ಮಗಲ ಗುಟ ಅಂದರೆ ಪುರುಷರಿಗೆ ಪುರುಷರು, ಅವರು ವೃಷಭರಾದಂತಹ ರಾಕ್ಷಸರು ಮಗುವಲ್ಲದೆ ಸಂಜನರು. ನಾವು ಹೆಂಗಸರ ಕೈಲಿ ಯುದ್ಧ ಮಾಡಲ್ಲಯ್ಯ. ಇಷ್ಟೊತ್ತು ನಿನ್ನ ಪತ್ನಿ ನಮ್ಮ ಸೈನ್ಯದ ಮೇಲೆ ಹೋರಾಡ್ತಾ ಇದ್ರೆ ನೀನು ಕೂತ್ ನೋಡ್ತಾ ಇದೆಯಲ್ಲ, ನಿಂದೆಂತ ಗಂಡಸ್ತನ. ಗಂಡರು ನಾವು ಹೆಣ್ಣುಮಕ್ಕಳ ಕೈಲಿ ಯುದ್ಧ ಮಾಡಲ್ಲ ಅಂತ ಎಲ್ಲ ಕೊಚ್ಕೊಳ್ತಾ ಇದ್ದಾನೆ ತನ್ನ ಪ್ರತಾಪ. ಅನಿನ ಹರಿ ಇಟ್ಲನಿಯೇ. ಮುಂದೆ ಹರಿ ಅವನಿಗೆ ಏನು ಉತ್ತರ ಕೊಡ್ತಾನೆ? ಆ ನರಕಾಸುರನ ಅವಹೇಳನದ ಉಕ್ತಿಗಳನ್ನ ಕೇಳಿದಂತಹ ಕೃಷ್ಣ ಹೇಳಿದ, ನರಕ ಖಂಡಿಂಚದ ಮತ್ಕರ ಕಾಂಡಾಸನ ವಿಮುಕ್ತ ಘನ ಶರಮುಲ ಭೀಕರ ಕಾಯು ನಿನ್ನು ಸುರಕಿನ್ನರ ಕಾಂತುಲು ಸೂಚಿ ನೇಂಡು ನಂದಂ ಬಂದನ್. ಏ ನರಕಾಸುರ, ನನ್ನನ್ನ ನೀನು ಹಾಸ್ಯ ಮಾಡ್ತಾ ಇದ್ದೀಯಲ್ವಾ? ಹೆಣ್ಣನ್ನ ಯುದ್ಧ ಮಾಡ್ಲಿಕ್ಕೆ ಬಿಟ್ಟು ಹಿಂದೆ ನಿಂತಿದ್ದೀನಿ ಅಂತ. ನನ್ನ ಕರಕಾಂಡಾಸನ ವಿಮುಕ್ತ ಘನಶರಮೂಲ ಭೀಕರ ಕಾಯು, ನನ್ನ ಒಂದು ಧನುಸ್ಸಿನಿಂದ ನಾನು ಬಿಡ್ತಕ್ಕಂಥ ಬಾಣ ವರ್ಷ ನಿನ್ನನ್ನ ಖಂಡಿಸುತ್ತದೆ. ನಿನ್ನನ್ನು ಖಂಡಿಸಿ ಸುರ ಕಿನ್ನರ ಕಾಂತೆಯರು ಅದನ್ನ ಕಂಡು ಆನಂದ ಪಡ್ತಾರೆ. ನೀನು ನನ್ನನ್ನು ಅಪಹಾಸ್ಯ ಮಾಡ್ತೀಯ ಅಂತ ಹೇಳಿ అని పలికి హరి నరకాసుర యోధుల మీద శతఘ్నియను దివ్యాస్త్రంబు ప్రయోగించిన ఒక్క వరుసను వారలందరూ ಮಹಾವ್ಯಧಂಜೆಂದಿರಿ ಮರಿಯುನು. ಹೀಗೆ ನರಕಾಸುರನ್ನ ಎಚ್ಚರಿಸಿದಂತ ಶ್ರೀಹರಿ ಆ ನರಕಾಸುರನ ಯೋಧರ ಮೇಲೆ, ಅವನ ಸೈನ್ಯದ ಮೇಲೆ ಶತಘ್ನಿ ಎನ್ನತಕ್ಕಂಥ ಒಂದು ದಿವ್ಯಾಸ್ತ್ರವನ್ನ ಪ್ರಯೋಗಿಸಿದ. ಶತಘ್ನಿ ಅಂದ್ರೆ ಆ ಒಂದು ದಿವ್ಯಾಸ್ತ್ರದಿಂದಲೇ ನೂರಾರು ಮಹಾದಿವ್ಯಾಸ್ತ್ರಗಳು ಪುಂಖಾನುಪುಂಖವಾಗಿ ಹೊರಡುತ್ತಿತ್ತು. ಅಂತಹ ಒಂದು ದಿವ್ಯಾಸ್ತ್ರವನ್ನ ಹರಿ ಪ್ರಯೋಗಿಸಿದ. ಒಂದೇ ಬಾರಿಗೆ ವಾರಲೆಲ್ಲರೂ ಆ ನರಕಾಸುರನ ಸೈನ್ಯವೆಲ್ಲವೂ ಕೂಡ ಮಹಾವೇದನೆಯನ್ನ ಅನುಭವಿಸಿತು. ಇನ್ನ ಮುಗಿತಾ ಇಲ್ಲ, ಇನ್ನ ನರಕಾಸುರನ್ನ ಅಂತ್ಯಕಾಲ ಸಮೀಪಿಸಿಲ್ಲ. ಆ ಯುದ್ಧದ ಭೀಕರತೆಯನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.